ದಿನ ಎಲ್ಲ ಪತ್ರಕರ್ತರ ಬಂಧುಗಳನ್ನ ನಾವೊಂದು ಸುದ್ದಿಗೋಷ್ಠಿಯನ್ನು ಮಾಡಬೇಕು ಅಂತೇಳಿ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೀವಿ. ಕಾರಣ ಇಷ್ಟೇ, ಏನು ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಕನ್ನಡದ ಕೆಲಸದ ವಿಷಯವಾಗಿ ವಿದ್ಯಮಾನಗಳ ಬಗ್ಗೆ ತಮಗೆ ನಮ್ಮ ಆಗ್ರಹ ಮತ್ತು ನಮ್ಮ ವೇದನೆಯನ್ನು ನಿಮ್ಮ ಮುಖಾಂತರ ರಾಜ್ಯದ ಜನತೆ ಹಾಗೂ ಮುಳಬಾಗಿಲು ತಾಲೂಕು ಜನತೆ ಹಾಗೂ ರಾಜ್ಯ ಸರ್ಕಾರಕ್ಕೆ ತಿಳಿಸಬೇಕು ಅಂತ ಈ ದಿನ ನಿಜವಾಗ್ಲೂ ದುರದೃಷ್ಟ ಅಂತ ನಾವು ಅಂದ್ಕೋಬೇಕು. ಏನು ಅಂತಂದರೆ, ಬೆಳಗಾವಿ ಗಡಿಯಲ್ಲಿ ಕನ್ನಡ ರಾಜ್ಯೋತ್ಸವದ ದಿನ ಧ್ವಜಾರೋಹಣ ಮಾಡಿದಂತಹ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾರೆ. ಬೆಳಗಾವಿಯಲ್ಲಿ ಆ ಪುಂಡರನ್ನು ಇದುವರೆಗೂ ಬಂಧಿಸಿಲ್ಲ ನಮ್ಮ ರಾಜ್ಯ ಸರ್ಕಾರ. ಅದೇ ಏನು ನಮ್ಮ ಕನ್ನಡ ನಾಮಫಲಕಗಳಿಲ್ಲ ಅಂತ ಹೇಳ್ಬಿಟ್ಟು ಏನು ಕನ್ನಡ ಪರ ಹೋರಾಟಗಾರರೆಲ್ಲ ಸೇರಿ ನಾಮಫಲಕಗಳ ಅಭಿಯಾನ ಅಂತ ಒಂದು ಏನು ಹೋರಾಟ ಮಾಡ್ತಾರೆ, ಅವ್ರನ್ನೆಲ್ಲ ಎತ್ಕೊಂಡೋಗಿ 14 ದಿವಸ ನ್ಯಾಯಾಂಗ ಬಂಧನ ಅಂತೇಳಿ ಎತ್ಕೊಂಡೋಗಿ ಜೈಲಲ್ಲಿ ಕೂಡಿಸಿರ್ತಾರೆ. ಇದು ನಮ್ಮ ದುರದೃಷ್ಟ ಅಲ್ಲದೆ ಇನ್ನೇನು ಅನ್ನೋದಂತ ಪ್ರಶ್ನೆ ಮಾಡಬೇಕಾಗುತ್ತೆ. ಕನ್ನಡಿಗರ ಮೇಲೆ, ಈ ರಾಜ್ಯದಲ್ಲಿ ಹುಟ್ಟಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡೋರ್ನು ಮನೆಯಲ್ಲಿ ಆರಾಮಾಗಿರ್ತಾರೆ, ಕನ್ನಡ ಬೇಕು ಅಂತ ಕೂಗೋವ್ರನ್ನ ಕರ್ಕೊಂಡೋಗಿ ಜೈಲಲ್ಲಿ ಇಡ್ತಾರೆ. ಇದು ಯಾವ ನ್ಯಾಯ ಅಂತೇಳಿ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಶ್ನೆ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರೇ ಹಾಗೂ ಏನು ಗೃಹ ಸಚಿವರೇ, ಇದನ್ನು ದಯವಿಟ್ಟು ಗಮನಿಸಿ. ಏನು ಬೇರೆ ರಾಜ್ಯಗಳಿಂದ ಬಂದು ಕರ್ನಾಟಕದಲ್ಲಿ ಅವರ ಬದುಕು ಕಟ್ಕೊಳ್ಳಕ್ಕೆ ಬರ್ತಾರೆ, ಬಂದು ಬದುಕು ಕಟ್ಕೊಂಡು ಇಲ್ಲೇ ನೆಲೆಸ್ತಾರೆ. ನೆಲೆಸಿದವರು ಈ ರಾಜ್ಯದ ಭಾಷೆ ಸಂಸ್ಕೃತಿಗೆ ಅವರು ಬಗ್ಗಿಕೊಂಡು ಇಲ್ಲಿ ಹೊಂದಿಕೊಂಡು ಹೋಗಬೇಕು. ಅವ್ರೇನು ಮಾಡ್ತಾರೆ, ಕನ್ನಡಿಗರ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ಅವರು ಒಂದು ಕಾರ್ಖಾನೆ ಸ್ಥಾಪನೆ ಮಾಡಬೇಕು, ಇಲ್ಲ ಒಂದು ಮಳಿಗೆ ಕಟ್ಟಬೇಕು ಅಂತಂದರೆ ಕನ್ನಡಿಗರ ಜಮೀನು ಬೇಕು, ಕನ್ನಡಿಗರ ಆಸ್ತಿ ಬೇಕು. ಆದರೆ ನಮ್ಮ ಕನ್ನಡಿಗರ ಭಾಷೆ ಬೇಡ. ಇದು ಎಷ್ಟು ದುರದೃಷ್ಟಕರ ಅಂತಂದರೆ, ಅಂಥವ್ರಿಗೆ ನಮ್ಮ ಸರ್ಕಾರ ಕೂಡ ಬೆಂಬಲವಾಗಿ ನಿಂತ್ಕೊಂಡಿದೆ. ಈ ದಿನ ಇತ್ತೀಚೆಗೆ ಒಂದು ನಿಯೋಗ ಹೋಗುತ್ತೆ ಬೆಂಗಳೂರಿನಿಂದ, ಏನು 4-5 ಭಾಷೆಗಳ ಮುಖಂಡರುಗಳು ಸೇರಿಕೊಂಡು ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವಿ ಕೊಟ್ಟಿದೆ. ಏನು ಅಂತಂದರೆ, ಬೆಂಗಳೂರಲ್ಲಿ 70% ನಾವು ಪರಭಾಷೆಗರಿದ್ದೀವಿ, 25% ಮಾತ್ರನೇ ಇದೆ ಕನ್ನಡಿಗರಿದ್ದಾರೆ ಬೆಂಗಳೂರಲ್ಲಿ, ಅದನ್ನು ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಿ. ಅಂದರೆ ನಮ್ಮ ಸರ್ಕಾರಗಳು ಅವರಿಗೆ ಎಷ್ಟೊಂದು ಬೆಂಬಲವಾಗಿದೆ. ನಾನು ಒಂದು ಪಕ್ಷದ ಸರ್ಕಾರನ ದೋಷಣೆ ಮಾಡ್ತಿಲ್ಲ, ಎಲ್ಲ ಸರ್ಕಾರಗಳು ಯಾವ ಒಂದು ಪಕ್ಷದ ಅಧಿಕಾರಕ್ಕೆ ಬಂದ್ರೂ ಕನ್ನಡಿಗರಿಗೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ. ಈ ಒಂದು ನಮ್ಮಲ್ಲಿರುವಂತಹ ಒಂದು ಧೋರಣೆಯನ್ನು ನೋಡಿಕೊಂಡಂತಹ ಪರಭಾಷಿಗರು ಇದನ್ನ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವಿ ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆ ಕಡಿವಾಣ ಬೀಳೋದು ಯಾವಾಗ? ಒಬ್ಬ ಹೇಳ್ತಾನೆ, ನಾವು ಹಾಕೋದೇ ಇಲ್ಲ ಕನ್ನಡ, ಅದೇನಾಗುತ್ತೋ ಮಾಡಲಿ ಅಂತ ಬಹಿರಂಗವಾಗಿ ಹೇಳ್ತಾನೆ. ಅವನ ಮೇಲೆ ಕ್ರಮ ಕೈಗೊಂಡಿಲ್ಲ. ಕನ್ನಡ ಬೇಕು ಅಂತ ಹೋರಾಟ ಮಾಡುವಂಥ ಹೋರಾಟಗಾರನ ಎತ್ಕೊಂಡೋಗಿ ಸುಮಾರು ಇವತ್ತಿಗೆ 9 ದಿವಸ ಆಗಿದೆ ಜೈಲಲ್ಲಿ ಕೂಡಿಸಿದ್ದೀರ. ಅವ್ರೇನು ದೇಶದ್ರೋಹಿಗಳ ಇಲ್ಲ ಉಗ್ರವಾದಿಗಳ? ಕನ್ನಡ ಬೇಕು ಅಂತ ಹೋರಾಟ ಮಾಡಿದ್ರೆ ದೇಶದ್ರೋಹಿ ಕೆಲಸನ ದೇಶದ್ರೋಹಿ ಬಿಟ್ಟಿರ್ತೀರಾ, ನಾಡು ದ್ರೋಹಿಗಳಿಗೆ ಬೆಂಬಲವಾಗಿ ನಿಂತ್ಕೊಳ್ತೀರಾ. ಆದರೆ ನಾಡು ಪ್ರೇಮಿಗಳನ್ನ ಎತ್ಕೊಂಡೋಗಿ ಜೈಲಲ್ಲಿ ಕೂಡಿಸ್ತೀರ ಅಂತಂದರೆ ನಿಮ್ಮ ಸರ್ಕಾರಕ್ಕೆ ಅದನ್ನೇನು ಅನ್ಬೇಕು ಅದೇನು ಅಂತ ನಮಗೇನು ಇದುವರೆಗೂ ಅರ್ಥ ಆಗಲಿಲ್ಲ. ಅದೇ ರೀತಿ ನೆನ್ನೆ ನಡೆದಂತಹ ಘಟನೆ, ಎಷ್ಟೋ ದಿನಗಳು ನೆನ್ನೆ ಬೆಳಗಾವಿಯಲ್ಲಿ ಕನ್ನಡದ ಧ್ವಜವನ್ನು ಸುಡ್ತಾರೆ, ಸುಮಾರು ಮಾಧ್ಯಮಗಳಲ್ಲಿ ಬಂದಿದೆ. ಅಂದರೆ ಎಷ್ಟು ಅವರಿಗೆ ನಾವು ಹೀನಾಯವಾಗಿ ಕಾಣಿಸ್ತೀವಿ ಅಂತಂದರೆ, ನಮ್ಮ ಧ್ವಜನ ನಮ್ಮ ನಾಡಲ್ಲಿ ಬಂದು ಸುಡ್ತಾರೆ ಅಂತಂದರೆ ಅವ್ರಿಗೆ ಎಷ್ಟು ಸೊಕ್ಕಿರಬೇಕು ಅನ್ನೋದನ್ನು. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು. ಚಿತ್ರನಟರು ಈಗ ಮುಳಬಾಗಿಲಲ್ಲಿ ಇನ್ನು ಮುಂದೆ ನಾವೊಂದು ಚರ್ಚೆ ಮಾಡಿದ್ವಿ, ಕನ್ನಡ ಪರ ಹೋರಾಟಗಾರನ್ನೆಲ್ಲ ಸೇರಿಸಿ ಕನ್ನಡ ಸಿನಿಮಾನ ಮುಳಬಾಗಿಲಲ್ಲಿ ಅತಿ ಹೆಚ್ಚಾಗಿ ಓಡಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಒಂದು ಚರ್ಚೆ ಮಾಡಿದ್ವಿ ಸುಮಾರು ಒಂದು 25 ದಿವಸಕ್ಕೆ ಮುಂಚೆ. ಏನಕ್ಕೆ ಮಾಡ್ಬೇಕು ನಾವು? ಕನ್ನಡ ನಟರನ್ನ ಬೆಳೆಸಿದ್ರೆ ನಮ್ಮ ಭಾಷೆ ಉಳಿತದೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅವ್ರಿಗಿಲ್ಲ. ನಾವು ಅವ್ರ ನಟರನ್ನ ಬೆಳೆಸಕ್ಕೆ ಹೋದ್ರೆ ಅವ್ರನ್ನ ಯಾವ ರೀತಿ ನಾವು ಬೆಳೆಸ್ತಾ ಇದ್ದೀವಿ ಅಂತ ಕೋಟಿಗಳು ದುಡ್ಡು ಮಾಡಿಕೊಡ್ತಾ ಇದ್ದೀವಿ ನಾವು.
ಆದರೆ ಇಷ್ಟೊಂದು ಅನಾಹುತ ನಡೀತಾ ಇದೆ, ಇಷ್ಟೊಂದು ಹೋರಾಟಗಳು ನಡೀತಾ ಇದೆ, ಒಬ್ಬ ಅಯೋಗ್ಯನೂ ಬಾಯಿ ಬಿಚ್ಚಿಲ್ಲ. ನೆನಪಿರಲಿ, ಪ್ರೇಮ್ ಒಬ್ಬರನ್ನು ಬಿಟ್ಟರೆ ಇನ್ನು ಯಾರೇ ಆಗಲಿ ಒಬ್ಬ ಅಯೋಗ್ಯ ನಟನು ಬಾಯಿ ಬಿಚ್ಚಿಲ್ಲ. ಅವ್ರಿಗೆ ದುಡ್ಡು ಬೇಕಷ್ಟೇ, ಕನ್ನಡಿಗರು ದುಡ್ಡು ಬೇಕು, ಕೋಟಿಗಳು ಸಂಭಾವನೆ ಬೇಕಷ್ಟೇ. ಒಬ್ಬನು ನಮ್ಮ ಕನ್ನಡಿಗರ ಪರವಾಗಿ ಒಂದು ಹೇಳಿಕೆ ಕೊಟ್ಟಿಲ್ಲ. ಅವ್ರು ನಮ್ಮ ಬೆಂಬಲವಾಗಿ ಬಂದು ಹೋರಾಟ ಮಾಡೋದು ಬೇಡ, ಒಂದು ಹೇಳಿಕೆ ಕೊಟ್ಟಿಲ್ಲ ಯಾವನೂ. ಈ ರೀತಿ ನಮ್ಮ ಕನ್ನಡಿಗರು ಈ ದಿನ ಅನಾಥರಾಗುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇತ್ತೀಚೆಗೆ ಒಂದು 4 ದಿವಸಕ್ಕೆ ಮುಂಚೆ ಕರ್ನಾಟಕ ಸ್ಟೇಟ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಂತ ಒಂದು ಸಂಸ್ಥೆಯಲ್ಲಿ ಎಲ್ಲ 18 ಕನ್ನಡ ಪರ ಸಂಘಟನೆಗಳು, ಹಿರಿಯ ಸಾಹಿತಿಗಳು, ದೊಡ್ಡರಂಗೇಗೌಡರು, ಹಂಪ ನಾಗರಾಜಯ್ಯ, ಸಾರಾ ಗೋವಿಂದು, ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿರವರು, ಸುಮಾರು ಮತ್ತು ಭೈರಪ್ಪ ಹರೀಶ್ ಕುಮಾರ್ ಅಂತ ಮತ್ತು ಸುಮಾರು ಜನ ಸಂಘಟನೆಗಳು, ಒಂದು 18 ಸಂಘಟನೆಗಳು ಸೇರಿದರೆ ನಮ್ಮಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿರಲಿ, ಕನ್ನಡದ ವಿಷಯ ಬಂದಾಗ ನಾವೆಲ್ಲ ಒಂದಾಗಿರ್ತೀವಿ, ಹೋರಾಟ ಮಾಡ್ತೀವಿ, ಕನ್ನಡ ಉಳಿಸುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಪ್ರತಿಜ್ಞೆ ಮಾಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈ ಹಿಂದಿನಿಂದ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದಾಗಿದ್ದೀವಿ. ರಾಜ್ಯ ಸರ್ಕಾರ ಹೋರಾಟಗಾರನ ಅದು ಹೆಂಗೆ ಹತ್ತಿಕ್ಕುತ್ತೋ, ಎಷ್ಟು ಜನನ ಹತ್ತಿಕ್ಕುತ್ತೋ ನಾವು ಕೂಡ ನೋಡ್ತೀವಿ. ನಿಮ್ಮ 2008ರಲ್ಲಿ 1968ರಲ್ಲಿ ಆಗಿರುವಂಥ ಕಾನೂನು, 63ರಲ್ಲಿ ಆಗಿದೆ ಕಾನೂನು, ಕಡ್ಡಾಯವಾಗಿ ಕನ್ನಡದಲ್ಲಿ ನಾಮಪತ್ರಗಳು ಇರಬೇಕು ಅಂತ. ಎಷ್ಟು ಪರ್ಸೆಂಟು ಅಂತ ಅದರಲ್ಲಿ ಉಲ್ಲೇಖ ಮಾಡಿರಲಿಲ್ಲ. ಅದನ್ನು 2008ರಲ್ಲಿ ಮತ್ತೆ ಅದನ್ನು ತಿದ್ದುಪಡಿ ತಂದು 60% ಹಾಕಬೇಕು ಅನ್ನೋದು ಅದು ಕಾನೂನೇ ಇದೆ. ಬೇಕಾದರೆ ನಿಮಗೆ ಮಾಹಿತಿ ಕೂಡ ಕೊಡ್ತೀನಿ. ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ಜಾರಿಗೆ ತರೋದಕ್ಕೆ ಈ ಸರ್ಕಾರಗಳಿಗೆ ಏನು ದೊಡ್ಡ ರೋಗ ಅನ್ನೋದು ನಮ್ಮ ಪ್ರಶ್ನೆ. ಅವ್ರು ಮಾಡಲ್ಲ. ನಾವು ಮಾಡೋಕ್ಕೆ ಹೋದರೆ ನಮ್ಮ ಮೇಲೆ ಮೊಕದ್ದಮೆ ಹೂಡ್ತಾರೆ, ನಮ್ಮ ಮೇಲೆ ಕೇಸುಗಳು ಹಾಕ್ತಾರೆ, ಎತ್ಕೊಂಡೋಗಿ ಜೈಲಲ್ಲಿ ಅಂತ ಕೆಲಸಗಳು ನಡೀತಾ ಇದೆ. ಆದ್ದರಿಂದ ಎಷ್ಟು ಜನ ಹಾಕ್ತಿರೋ ನೋಡ್ತೀವಿ. ಹೊಸ ವರ್ಷ ಸುಮಾರು ಜನಗಳು ಆಚರಣೆ ಮಾಡ್ಕೊತಾರೆ, ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ನಾವು ಇಷ್ಟು ದಿನ ಸುಮ್ಮನೆ ಇದ್ವಿ. ಇನ್ನು ಸುಮ್ಮನೆ ಇರೋ ಮಾತೇ ಇಲ್ಲ. ನಮಗೆ ಭಾಷೆ ಬೇಕು, 60% ಭಾಷೆ ಬೇಕು. ಇಡೀ ರಾಜ್ಯಾದ್ಯಂತ ಅಭಿಯಾನ ಶುರುವಾಗ್ತಾ ಇದೆ. 2 ದಿನದಲ್ಲಿ ಬೆಂಗಳೂರಲ್ಲಿ ಸಭೆ ಸೇರ್ತಿದ್ದಾರೆ. ಸಭೆ ಮುಗಿದಿದ ತಕ್ಷಣ ಅವ್ರು ಏನು ಆದೇಶ ಕೊಡ್ತಾರೆ ಆ ಆದೇಶದ ಪ್ರಕಾರ ನಾವು ಕೂಡ ಮುಳುಬಾಗಿಲಿಂದಾನೇ ಪ್ರಾರಂಭ ಮಾಡಿ ಇಡೀ ರಾಜ್ಯಾದ್ಯಂತ ಕನ್ನಡ ಪರ ಹೋರಾಟ, ಇನ್ನು ಉಗ್ರವಾದ ಹೋರಾಟ ರೂಪಿಸ್ಕೊಂತೀವಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಈಗ ಇನ್ನೂ ಒಂದು ನಾವು ನಮ್ಗೆ ಆಗ್ರಹ ಮಾಡ್ತಾ ಇದ್ದೀವಿ. ಏನು ನಮ್ಮ ಹೋರಾಟಗಾರರನ್ನ ನೀವು ಜೈಲಲ್ಲಿ ಇಟ್ಟಿದ್ದೀರಾ, ಯಾವುದೇ ಒಂದು ಷರತ್ತಿಲ್ಲದೆ ಅವರಿಗೆ ಷರತ್ತು ರಹಿತ ಅವ್ರನ್ನ ಬಿಡುಗಡೆ ಮಾಡ್ಬೇಕು. ನೀವು ಯಾವುದೇ ಷರತ್ತಿಲ್ಲದೆ, ಕೇಸ್ ಇಲ್ಲದೆ ಅವ್ರನ್ನ ಬಿಡುಗಡೆ ಇಟ್ಟು ಅತಿ ಶೀಘ್ರವಾಗಿ ನಾಳೆ 2 ದಿವಸದೊಳಗಡೆ ನೀವು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ಮುಂದಿನ ಆಗು ಹೋಗುಗಳಿಗೆ, ಅನಾಹುತಗಳಿಗೆ ರಾಜ್ಯ ಸರ್ಕಾರನ ಹೊಣೆ ಆಗುತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ನನ್ನ 2 ಮಾತು ಮುಗಿಸ್ತೀನಿ. ಪ್ರಕಾಶ್ ಗೌಡರು ಕನ್ನಡ ಚಿತ್ರಗಳ ಬಗ್ಗೆ ಮಾತಾಡಿದ್ರಿ. ಕನ್ನಡ ಚಿತ್ರ ಹಾಕಿದ ತಕ್ಷಣ ಬೆಳಗಿನ ಪ್ರದರ್ಶನವನ್ನು ಎಷ್ಟು ಸಲ ನೋಡಿದ್ದೀರಾ? ಪ್ರತಿ ಸಿನಿಮಾನ ಬೆಳಗಿನ ಪ್ರದರ್ಶನ ನೋಡಬೇಕು ಅದೇನು ಕಾನೂನಲ್ಲ. ಕನ್ನಡ ಚಿತ್ರ ವೀಕ್ಷಣೆ ಮಾಡಬೇಕು. ಚಿತ್ರ ವೀಕ್ಷಣೆ ಇನ್ನೊಂದು ನಿಮ್ಗೆ ಮುಖ್ಯವಾಗಿ ನಿಮ್ಗೆ ಗಮನಕ್ಕೆ ತರ್ತೀನಿ. ಇತ್ತೀಚಿನ ಚಿತ್ರಗಳು ಸಮಾಜಕ್ಕೆ ಉಪಯೋಗವಾಗುವಂತಹ ಚಿತ್ರಗಳೊಂದು ಬರ್ತಾ ಇಲ್ಲ. ಉಪಯೋಗ ಆಗುವಂತಹ ಚಿತ್ರಗಳನ್ನ ನಾವು ದುಡ್ಡು, ಈಗ ಕಾಂತಾರ ಅಂತ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಒಂದು ಸಂಪ್ರದಾಯನ ತೋರಿಸ್ಕೊಡೋಂಥ ಚಲನಚಿತ್ರ. ಅದನ್ನ ಒಂದು ದಿವಸ ನಾವು 3 ದಿವಸ ನಾವು ಓಡಿಸಿದ್ವಿ. ಯಾಕೆ ಓಡಿಸಿದ್ವಿ? ನಮ್ಮ ಸಂಪ್ರದಾಯ ಎತ್ತಿ ತೋರಿಸ್ತಾ ಇದೆ. ನಮ್ಮ ಕನ್ನಡಿಗರ ಸಂಪ್ರದಾಯ ಕರಾವಳಿಯಲ್ಲಿ ನಿಜವಾಗ್ಲೂ ನಡೀತಾ ಇರುವಂತ ಒಂದು ಕೆಲಸ ಅದನ್ನ ತೋರಿಸಿದ್ದಾರೆ. ಅದಕ್ಕೆ ನಮ್ಮ ಬೆಂಬಲ ಇದೆ. ಗನ್ ಎತ್ಕೊಂಡು ಶೂಟ್ ಮಾಡೋದು, ಚಾಕು ಎತ್ಕೊಂಡು ಚುಚ್ಚೋದು, ಇಂಥ ಸಿನಿಮಾ ನಾವು ವೀಕ್ಷಣೆ ಮಾಡೋದು ಇಲ್ಲ. ಅದಕ್ಕೆ ನಮ್ಮ ಬೆಂಬಲನೂ ಇಲ್ಲ. ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇರೋದೇ ಅಂತ ಚಲನಚಿತ್ರಗಳು ಅಂತ ನಮ್ಮ ನೇರ ಆರೋಪ. ಅದು ತೆಲುಗು, ತಮಿಳು, ಕನ್ನಡ ಅಂತ ನಾನು ಹೇಳ್ತೇನೆ. ಎಲ್ಲ ಚಿತ್ರಗಳು ಸಾಂಪ್ರದಾಯಿಕ ಚಿತ್ರಗಳನ್ನ ಚಿತ್ರೀಕರಣ ಮಾಡಿ ಸಿನಿಮಾ ತೆಗೀರಿ ಅಂತ. ಹೌದು, ಅದನ್ನ ಕನ್ನಡ ಪರ, ಅದು ಕನ್ನಡ ಸಂಘಟನೆಗಳು ಫಿಲಿಂ ಚೇಂಬರ್ಗಾಗ್ಲಿ ಸಿನಿಮಾ ಇದಕ್ಕಾಗ್ಲಿ ಒತ್ತಾಯ ಮಾಡಿದ್ಯಾ? ಹೌದು, ಮಾಡಿದಾರಲ್ಲ.
ಸಾಂಪ್ರದಾಯಿಕ ಚಲನಚಿತ್ರ ಮೊನ್ನೆ ಸಭೆ ದಿವಸನೇ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟರು ಮೊನ್ನೆ ಇತ್ತೀಚೆಗೆ ನಡೆದಂತ ಸಭೆಯಲ್ಲಿ ಅವ್ರ ಭಾಷಣದಲ್ಲೇ ಇದೆ, ತುಣುಕು ನೋಡಿ. ಸಾಂಪ್ರದಾಯಿಕ ಚಲನಚಿತ್ರಗಳನ್ನೇ ಮಾಡಬೇಕು ಅಂತಲ್ಲ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಕೊಡ್ತಕ್ಕಂಥ ಚಲನಚಿತ್ರಗಳನ್ನು ಮಾಡಿ ಅಂತ ನಮ್ಮ ಆಗ್ರಹ. ಹೇಳಿ ಗೌಡ್ರೆ. ಎಲ್ರಿಗೂ ನಮಸ್ಕಾರ. ಏನಿವತ್ತು ಒಂದು ಮಾಧ್ಯಮ ವರದಿಗಾರನ ನಿಮ್ಮ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೀವಿ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಮ್ಮ ತಾಲೂಕು ಗೌರವಾಧ್ಯಕ್ಷರು ಹೇಳಿದ್ದಾರೆ. ಈಗ ನಮ್ಮದೊಂದು ಆಗ್ರಹ ಇದೆ. ಏನು ಈಗ ನಮ್ಮ ಪ್ರಕಾಶ್ ಗೌಡ್ರು ಹೇಳ್ದಂಗೆ ಚಲನಚಿತ್ರ ನಟರು ಇದುವರೆಗೂ ಯಾರು ಬೆಂಬಲ ಕೊಟ್ಟಿಲ್ಲ, ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ. ಆ ಒಂದು ನಿಲುವು ಯಾವಾಗಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು ಅವರಿದ್ದಾಗಲೇ ಹೋಯ್ತು. ಏನಾದರೂ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಯಿತು ಅನ್ನೋಷ್ಟೊತ್ತಿಗೆ ಮೊದಲನೇದಾಗಿ ಬಂದು ಎದೆ ತಟ್ಟಿ ನಿಂತ್ಕೊಂಡಿರ್ತಕ್ಕಂಥವ್ರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಒಂದು ಕಾಲಕ್ಕೆ ಹೋಯಿತು. ಈಗಿರೋರೆಲ್ಲ ಬರೀ ದುಡ್ಡಿಗಾಗಿ ಏನೋ ಸಿನಿಮಾಗಳು ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಆಗ್ರಹ ಇದೆ. ಮತ್ತು ನಮ್ಮ ಈಗೇನು ಅಮಾಯಕ ಕನ್ನಡ ಪರ ಹೋರಾಟಗಾರರನ್ನು ಏನು ನ್ಯಾಯಾಂಗ ಬಂಧನಕ್ಕೆ ಒಳಗೆ ಮಾಡಿದ್ದಾರೆ, ಇದರ ವಿರುದ್ಧ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಏನು ಈಗ ನೀವು ಅಮಾಯಕ ಕನ್ನಡ ಪರ ಹೋರಾಟಗಾರರನ್ನು ಬಂಧನ ಮಾಡಿದ್ದೀರಾ, ಇದನ್ನು ಕೇಳಿದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಗೃಹ ಸಚಿವರು ನಾವೇನೇ ಒಂದು ಕಾನೂನನ್ನು ಕೈಗೆತ್ತಿಕೊಂಡ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳ್ತಾ ಇದ್ದೀರಾ. ನಾವು ಕಾನೂನನ್ನು ಕೈಗೆತ್ತಿಕೊಳ್ಳೋವರೆಗೂ ನೀವೇನು ಮಾಡ್ತಾ ಇದ್ದೀರಾ? 2008ರಲ್ಲಿ ತಿದ್ದುಪಡಿ ಮಾಡಿರೋದು 60 ಭಾಗ ಕನ್ನಡ ಇರಬೇಕು, 40 ಭಾಗ ಬೇರೆ ಭಾಷೆ ಇರಬೇಕು ಅಂತ ಹೇಳ್ಬಿಟ್ಟು ಮೊದಲನೇ ಆದ್ಯತೆ ನಮ್ಮ ಕನ್ನಡಕ್ಕೆ ಇರಬೇಕು ಅಂತ ಅವರು ಕೊಟ್ಟಿರ್ತಕ್ಕಂಥ ಒಂದು ನೀವೇ ಮಾಡಿ, ನಿಮ್ಮ ಸರ್ಕಾರನೇ ಯಾವುದೋ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಆದೇಶವನ್ನು ನೀವೇ ಮಾಡಿಲ್ಲ ಅಂದರೆ ಇನ್ನು ನಮ್ಮ ಕನ್ನಡ ಪರ ಹೋರಾಟಗಾರ ಕೈಗೆ ಎತ್ಕೋಬೇಕಾಗುತ್ತೆ. ನಾವು ಕನ್ನಡ ಏನೋ ನೀವೇನು ಹೇಳ್ತೀರಾ, ನೀವು ಕಾನೂನನ್ನು ಕೈಗೆ ಎತ್ಕೊಂಡ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳ್ತೀರಾ. ನಾವು ಎತ್ಕೊಳ್ಳೋದು ಬೇಡ, ಅದನ್ನೇನೋ ನೀವೇ ಮಾಡಿಬಿಡಿ, ಯಾರಿಗೂ ತೊಂದರೆ ಇರೋದಿಲ್ವಲ್ಲ ಅಂತ ಹೇಳ್ತಾ, ಏನು ಈಗಾಗಲೇ ನಮ್ಮ ಅಮಾಯಕ ಕನ್ನಡ ಪರ ಹೋರಾಟಗಾರನನ್ನು ನೀವೇನೋ ಬಂಧನ ಮಾಡಿದ್ರೆ ಅವ್ರನ್ನ ಬೇಷರತ್ನೊಂದಿಗೆ ಬಿಡುಗಡೆ ಮಾಡಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದು ಖಂಡನ ಸಭೆಯನ್ನು ಮಾಡಿದ್ದಾರೆ. ಅದರ ಒಂದು ಪ್ರಕಾರ ನಾವು ಉಗ್ರವಾದ ಹೋರಾಟವನ್ನು ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಸರ್ಕಾರಕ್ಕೆ ನಮ್ಮ ಎಚ್ಚರಿಕೆಯನ್ನು ರವಾನೆ ಮಾಡ್ತಾರೆ. ಮುಳಬಾಲಲ್ಲಿ ಅದೇ ತರಹ ಏನು ನಾಮಫಲಕಗಳು ತುಂಬ ಇಂಗ್ಲೀಷಲ್ಲಿದೆ. ಹೌದು, ಈಗ ಮುಳಬಾಗ್ಲಲ್ಲೂ ಈಗ ಏನು ಮಾನ್ಯ ಮುಖ್ಯಮಂತ್ರಿಗಳು ಫೆಬ್ರವರಿ 28ರವರೆಗೂ ಗಡುವು ಕೊಟ್ಟಿದ್ದಾರೆ. ನಾವು ಈಗೆಲ್ಲ ಮುಳಬಾಗ್ಲಲ್ಲಿ ವರ್ತಕ ಸಂಘದವ್ರನ್ನ ಕರೆದು ಒಂದು ಸಭೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಮ್ಮ DYSP ಅವ್ರ ನೇತೃತ್ವದಲ್ಲಿ ಅದನ್ನು ಮಾಡಿ ಎಲ್ರಿಗೂ ಏನು ಮುಳಬಾಗ್ಲಲ್ಲಿ ಅಂಗಡಿ ಮುಂಗಟ್ಟುಗಳು ಯಾರ್ಯಾರಿದ್ದಾರೆ ಎಲ್ರಿಗೂ ಒಂದು ವಿಚಾರ ಮುಟ್ಸೋವಂಥ ಮಾಡ್ತೀವಿ. ಫೆಬ್ರವರಿ 28ರ ಒಳಗಾಗಿ ಅವ್ರಿಗೆ ಗಡುವಿರುತ್ತೆ. ಆಮೇಲೇನೋ ಇದ್ದರೆ ನಾವು ಬೀದಿಗೆ ಇಳಿತೀವಿ. ಅವ್ರು ಕೇಸ್ ಹಾಕ್ತಾರಾ, ಇಲ್ಲ ಅರೆಸ್ಟ್ ಮಾಡ್ತಾರಾ, ಇಲ್ಲ ಬಂಧನ ಮಾಡ್ತಾರಾ, ಜೈಲ್ಗೆ ಹಾಕ್ತಾರೆ, ಏನಾದರೂ ಮಾಡಲಿ ನಾವು ರೆಡಿ ಇದ್ದೀವಿ ಅಂತ ಒಂದು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.